ಬಾಂಗ್ಲಾ ಬೇಟೆ 3.0 ರಹಸ್ಯ ಕಾರ್ಯಾಚರಣೆಯನ್ನ ನಡೆಸಿದ್ವಿ. ಈ ರಹಸ್ಯ ಕಾರ್ಯಾಚರಣೆಯ ಮೂಲಕ ಎಲ್ಲೆಲ್ಲಿ ಬಾಂಗ್ಲಾ ದೇಶಿಗರು ಅಡಗಿಕೊಂಡಿದ್ರು ಅವರೆಲ್ಲರನ್ನೂ ಹುಡುಕಿ ಹೊರಗಟ್ಟಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಕಾರ್ಯಾಚರಣೆ ನಡೆಯಿತು. ಈಗ ಮೆಗಾ ಇಂಪ್ಯಾಕ್ಟ್ ಆಗಿದೆ. ಬೆಂಗಳೂರಿನಲ್ಲಿ ಇಬ್ಬರು ಬಾಂಗ್ಲಾದೇಶಿಗರನ್ನ ಬಂಧಿಸಿದ್ದಾರೆ ಪೊಲೀಸರು. ಆಪರೇಷನ್ ಬಾಂಗ್ಲಾ ಬೇಟೆ 3.0 ಸಕ್ಸಸ್. ರಿಪಬ್ಲಿಕ್ ವರದಿಯ ಬೆನ್ನಲ್ಲೇ ಅಕ್ರಮವಾಸಿಗಳು ಅರೆಸ್ಟ್ ಆಗಿದ್ದಾರೆ. ಸದ್ಯಕ್ಕೆ ಇಬ್ಬರು ಅರೆಸ್ಟ್ ಆಗಿರೋದು. ಬಹಳಷ್ಟು ಜನ ಇದ್ದಾರೆ ಅನ್ನೋ ಮಾಹಿತಿ ಇದೆ. ಅವರೆಲ್ಲರೂ ಎಲ್ಲಿದ್ದಾರೆ ಅನ್ನುವಂಥದ್ದು ಇನ್ನಷ್ಟೇ ತಿಳಿದು ಬರಬೇಕು. ಸ್ಥಳಕ್ಕೆ ಹೋದಂತಹ ಸಂದರ್ಭದಲ್ಲಿ ಎಲ್ಲರೂ ಕೂಡ ಪರಾರಿಯಾಗಿದ್ರು. ಒಂದಷ್ಟು ಜನ ಇದ್ರು, ಅವರನ್ನು ವಿಚಾರಣೆ ಮಾಡಿದ್ರು. ಆ ನಂತರದಲ್ಲಿ ಇಬ್ಬರು ಬಾಂಗ್ಲಾದೇಶಿಗರ ಬಂಧನ ಆಗಿದೆ. ಜಹೀದುಲ್ ಇಸ್ಲಾಂ, ಫಿರ್ದೋಸ್ ಇವರಿಬ್ಬರೇ ಬಂಧನ ಆಗಿರೋದು. ಹುಲಿಮಂಗಲದ ಪೋಡು ಗ್ರಾಮದಲ್ಲಿ ಇಬ್ಬರನ್ನು ಕೂಡ ಬಂಧಿಸಲಾಗಿದೆ. ಸದ್ಯಕ್ಕೆ ಅವರು ದಾಖಲೆಗಳನ್ನು ಪರಿಶೀಲನೆ ಮಾಡಿದ್ದಾರೆ ಪೊಲೀಸರು ಅನ್ನೋ ಮಾಹಿತಿ ಕೂಡ ಇದೆ. ಕಳೆದ 2 ವರ್ಷಗಳ ಹಿಂದೆ ಅಕ್ರಮವಾಗಿ ಭಾರತಕ್ಕೆ ಬಂದಿದ್ರು ಅನ್ನುವಂಥ ಮಾಹಿತಿ. 2 ವರ್ಷಗಳಿಂದಲೂ ಕೂಡ ಭಾರತದಲ್ಲೇ ನೆಲೆಸಿದ್ರು, ಅಕ್ರಮವಾಗಿ ನೆಲೆಸಿದ್ರು, ಅಕ್ರಮ ದಾಖಲೆಗಳನ್ನು ಹೊಂದಿದ್ರು. ನಕಲಿ ಪಾಸ್ಪೋರ್ಟ್, ನಕಲಿ ಆಧಾರ್ ಕಾರ್ಡ್, ಎಲ್ಲವೂ ನಕಲಿ. ಎಲ್ಲ ಡಾಕ್ಯುಮೆಂಟ್ಗಳನ್ನು ಸೃಷ್ಟಿ ಮಾಡ್ಕೊಳ್ತಾರೆ. ಹುಲಿಮಂಗಲದ ಪೋಡು ಬಳಿ ಸ್ಕ್ರಾಪ್ ಶೆಡ್ ಏನಿತ್ತು ಅಲ್ಲಿ ಕೆಲಸ ಕೂಡ ಮಾಡ್ಕೊಂಡಿದ್ರು. ಈಗ ಇಬ್ಬರನ್ನು ಕೂಡ ಅರೆಸ್ಟ್ ಮಾಡಲಾಗಿದೆ. ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಜೈಶಂಕರ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಅಭಿಷೇಕ್, ಇಬ್ಬರ ಬಂಧನ ಆಗಿದೆ. ಇನ್ನಷ್ಟು ಜನ ಅಲ್ಲಿ ಇದ್ರು ಅನ್ನುವಂಥದ್ದು ಈಗಾಗಲೇ ಗೊತ್ತಿರೋ ವಿಚಾರ. ಅವ್ರ ಬಗ್ಗೆ ಟ್ರೇಸ್ ಔಟ್ ಆಗಿರ್ಬೋದು ಅಥವಾ ಅವ್ರು ಎಲ್ಲಿದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಮಾಹಿತಿಗಳು ಏನಾದರೂ ಇವರಿಬ್ಬರು ಬಿಟ್ಕೊಟ್ಟಿದ್ದಾರಾ? ಪೊಲೀಸರ ತನಿಖೆ ಯಾವ ನಿಟ್ಟಿನಲ್ಲಿ ಸಾಗ್ತಾ ಇದೆ ಅಭಿಷೇಕ್? ಈಗಾಗಲೇ ಇನ್ನು ಇಸ್ಲಾಂ ಮತ್ತೆ ಇನ್ನೊಬ್ಬ ಏನು ವ್ಯಕ್ತಿ ಬಂಧನ ಆಗಿದೆ. ಆತನಿಂದ ಮತ್ತಷ್ಟು ಮಾಹಿತಿಯನ್ನು ಕಲೆ ಹಾಕುವಂತಹ ಕೆಲಸಗಳನ್ನು ಕೂಡ ಮಾಡಲಾಗ್ತಾ ಇದೆ. ಮತ್ತೆ ಈಗ ಸದ್ಯ ವೆಸ್ಟ್ ಬೆಂಗಾಲ್ ಒಂದು ಕ್ಯಾಂಪ್ನಲ್ಲಿ ಬಹುತೇಕ ಈ ಬಾಂಗ್ಲಾದವ್ರು ಏನಿದ್ದಾರೆ ಅವರು ಬಂದು ಸೇರಿಕೊಳ್ಳುವಂತಹ ಒಂದು ಕೆಲಸಗಳನ್ನು ಕೂಡ ಅಂದರೆ ವೆಸ್ಟ್ ಬೆಂಗಾಲ್ ಒಂದು ನೆಪ ಮಾತ್ರ. ವೆಸ್ಟ್ ಬೆಂಗಾಲ್ನಿಂದ ನಾವು ಬಂದಿದ್ದೀವಿ ಅನ್ನುವಂತಹ ಒಂದು ವಿಚಾರವನ್ನು ಮಾತ್ರ ಹೇಳ್ತಾರೆ. ಆದರೆ ಅದರಲ್ಲಿ ಇಂತಹ ಈ ರೀತಿಯಾಗಿ ಬಾಂಗ್ಲಾದಿಂದ ಹೊರಗಡೆ ಬಂದು ಅಂದರೆ ಓಡಿ ಬಂದಂತಹ ವ್ಯಕ್ತಿಗಳು ಕೂಡ ಸೇರಿಕೊಂಡು ಇಲ್ಲಿ ನೆಲೆಸಿರುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾರೆ. ಈಗ ಸದ್ಯದ ಮಟ್ಟಿಗೆ ನಗರದ ಹೊರವಲಯದಲ್ಲಿರುವಂತಹ ಅಷ್ಟು ಶೆಡ್ಗಳ ಮೇಲೆ ಪೊಲೀಸರು ಈಗಾಗಲೇ ರೇಡ್ ಬಿದ್ದಿರುವಂಥದ್ದು. ರೇಡನ್ನು ಮಾಡಿದ ಬಳಿಕ ಅಲ್ಲಿ ಯಾರ್ಯಾರು ಅಂದರೆ ಕೆಲವೊಂದು ಕರೆಕ್ಟಾಗಿರುತ್ತೆ, ಆದರೆ ಬಹುತೇಕ ವ್ಯಕ್ತಿಗಳೇನಿದ್ದಾರೆ ಅವ್ರದ್ದು ಯಾವುದು ಕೂಡ ಅಂದರೆ ನಕಲಿ ಆಧಾರ್ ಕಾರ್ಡ್ ಆಗಿರಬಹುದು, ಪಾನ್ ಕಾರ್ಡ್ ಆಗಿರಬಹುದು, ಬ್ಯಾಂಕ್ ಅಕೌಂಟ್ ಎಲ್ಲವೂ ಕೂಡ ನಕಲಿ ಆಗಿರುತ್ತೆ. ಈ ಹಿನ್ನೆಲೆಯಲ್ಲಿ ಸದ್ಯ ಅದನ್ನು ವೆರಿಫಿಕೇಶನ್ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾರೆ. ಈಗ ಸಿಕ್ಕಿಬಿದ್ದಿರುವಂತಹ ಇಬ್ಬರು ವ್ಯಕ್ತಿಗಳೇನಿದ್ದಾರೆ ಕಳೆದ 2 ವರ್ಷಗಳಿಂದಲೂ ಕೂಡ ಅನಧಿಕೃತವಾಗಿ ಭಾರತದಲ್ಲಿ ನೆಲೆಸಿರುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಹೀಗಾಗಿ ಅವರ ತೀವ್ರವಾಗಿ ವಿಚಾರಣೆಯನ್ನು ನಡೆಸುವಂತಹ ಒಂದು ಪ್ರಕ್ರಿಯೆಗಳನ್ನು ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸರು ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಬಾಂಗ್ಲಾ ನಿವಾಸಿಗಳು ಏನಿದ್ದಾರೆ ಅವರದೇ ಆದಂತಹ ಒಂದಷ್ಟು ಗ್ರೂಪ್ಗಳನ್ನು ಮಾಡ್ಕೊಂಡಿರ್ತಾರೆ, ಅಂದರೆ ವಾಟ್ಸಪ್ ಗ್ರೂಪ್ಗಳನ್ನು ಮಾಡ್ಕೊಂಡಿರ್ತಾರೆ. ಅವರ ಮೊಬೈಲ್ಗಳನ್ನು ತಮ್ಮ ವಶಕ್ಕೆ ಪಡೆದುಕೊಂಡು ಅದರಲ್ಲಿ ಯಾರ್ಯಾರಿದ್ದಾರೆ ಮತ್ತು ಎಲ್ಲೆಲ್ಲಿದ್ದಾರೆ ಅವರ CDR ರಿಪೋರ್ಟ್ಗಳನ್ನು ತೆಗೆದುಕೊಳ್ಳುವಂತಹ ಒಂದು ಕೆಲಸಗಳನ್ನು ಪೊಲೀಸರು ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಇದರಲ್ಲಿ ಅಂದರೆ ಎಷ್ಟು ಜನ ಬಾಂಗ್ಲಾದವರು ಇದ್ದಾರೆ ಅನ್ನೋದಕ್ಕೆ ಆ ಗ್ರೂಪ್ನ ಏನಿದೆ ಮೆಂಬರ್ಗಳೇನಿದೆ ಅದೆಲ್ಲವನ್ನು ಕೂಡ ವೆರಿಫಿಕೇಷನ್ ಮಾಡ್ತಾ ಇದ್ದಾರೆ. ಅವರ ಅಸಲಿ ಕಾಂಟ್ಯಾಕ್ಟ್ಗಳು ಮತ್ತು ಅವರು ಎಲ್ಲಿಂದ ಬಂದಿದ್ದರು, ಅಟ್ ಪ್ರೆಸೆಂಟ್ ಎಲ್ಲಿದ್ದರು, ಅದೆಲ್ಲದರ ಡೀಟೇಲ್ಸ್ಗಳನ್ನು ಕಲೆ ಹಾಕುವಂತಹ ನಿಟ್ಟಿನಲ್ಲಿ ಈಗ ಹೊಸದಾದಂತಹ ಒಂದು ಟೀಮನ್ನು ಮಾಡಿ ಅಂದರೆ ನಗರದ ಹೊರವಲಯದಲ್ಲಿ ಒಂದು ಟೀಮನ್ನು ಮಾಡಿ ವಿಶೇಷ ಕಾರ್ಯಾಚರಣೆ ಮಾಡುವಂತಹ ಮುಖಾಂತರ ಈ ಬಾಂಗ್ಲಾ ನಿವಾಸಿಗಳೇನಿದ್ದಾರೆ ಅವರನ್ನು ಹೊರದಬ್ಬುವಂತಹ ಒಂದು ಪ್ರಕ್ರಿಯೆಗಳನ್ನು ಕೂಡ ಮಾಡ್ತಾರೆ. ಈಗ ಸದ್ಯ ಇಬ್ಬರನ್ನು ಎನ್ಕ್ವೈರಿ ಮಾಡಲಾಗುತ್ತೆ. ನಂತರ ಇವರ FRRO ಏನಿದೆ ರಾಯಭಾರಿ ಕಚೇರಿಗೆ ಅಲ್ಲಿ ಒಂದು ಇವರನ್ನು ಸಬ್ಮಿಟ್ ಮಾಡಲಾಗುತ್ತೆ. ಮತ್ತು ಕೆಲವೊಂದು ವಿಧಿವಿಧಾನಗಳೇನಿದೆ ಅದೆಲ್ಲವನ್ನು ಕೂಡ ಅಂದರೆ ಪೊಲೀಸ್ನಲ್ಲಿ ಕಾನೂನಿನಲ್ಲಿ ಏನೇನು ವೆರಿಫಿಕೇಷನ್ಗಳೇನಿದೆ ಅದೆಲ್ಲವನ್ನು ಕೂಡ ಮಾಡುವಂತಹ ಕೆಲಸಗಳನ್ನು ಕೂಡ ಮಾಡ್ತಾರೆ. ಇನ್ನು ಈ ರೀತಿಯಾದಂತಹ ಸಿಕ್ಕಿಬಿದ್ದಿರುವ ವ್ಯಕ್ತಿಗಳನ್ನು ಇವರು ಒಂದು ಹೊರಗಡೆ ಹಾಕೋದಕ್ಕೆ ಈಗಾಗಲೇ ಮಾದನಾಯಕನಹಳ್ಳಿ ಬಳಿ ಇರುವಂತಹ ಒಂದು ಜೈಲು ಕೂಡ ಇದೆ. ಅಂದರೆ ಈ ರೀತಿಯಾಗಿ ಅಕ್ರಮವಾಗಿ ಒಳಗಡೆ ಬಂದಂತಹ ವ್ಯಕ್ತಿಗಳಿಗೆ ಅವರನ್ನೇ ಇರಿಸುವಂತಹ ಒಂದು ಜೈಲು ಕೂಡ ಇದೆ. ಈಗ ಸದ್ಯ ವಿಚಾರಣೆ ನಡೆಸಿ ಅಲ್ಲಿಗೆ ಕಳಿಸುವಂತಹ ಒಂದು ಪ್ರಕ್ರಿಯೆಗಳನ್ನು ಮುಂದಿನ ಹಂತದಲ್ಲಿ ಮಾಡಲಿದ್ದಾರೆ. ಅಶ್ವಿನಿ. ಆಲ್ ರೈಟ್ ಅಭಿಷೇಕ್, ಥ್ಯಾಂಕ್ ಯು. ಬಾಂಗ್ಲಾ ಬೇಟೆ 3.0 ರಹಸ್ಯ ಕಾರ್ಯಾಚರಣೆಯನ್ನ ನಡೆಸಿದ್ವಿ. ಈ ರಹಸ್ಯ ಕಾರ್ಯಾಚರಣೆಯ ಮೂಲಕ ಎಲ್ಲೆಲ್ಲಿ ಬಾಂಗ್ಲಾ ದೇಶಿಗರು ಅಡಗಿಕೊಂಡಿದ್ರು ಅವರೆಲ್ಲರನ್ನೂ ಹುಡುಕಿ ಹೊರಗಟ್ಟಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಕಾರ್ಯಾಚರಣೆ ನಡೆಯಿತು. ಈಗ
ಮೆಗಾ ಇಂಪ್ಯಾಕ್ಟ್ ಆಗಿದೆ. ಬೆಂಗಳೂರಿನಲ್ಲಿ ಇಬ್ಬರು ಬಾಂಗ್ಲಾದೇಶಿಗರನ್ನ ಬಂಧಿಸಿದ್ದಾರೆ ಪೊಲೀಸರು. ಆಪರೇಷನ್ ಬಾಂಗ್ಲಾ ಬೇಟೆ 3.0 ಸಕ್ಸಸ್. ರಿಪಬ್ಲಿಕ್ ವರದಿಯ ಬೆನ್ನಲ್ಲೇ ಅಕ್ರಮವಾಸಿಗಳು ಅರೆಸ್ಟ್ ಆಗಿದ್ದಾರೆ. ಸದ್ಯಕ್ಕೆ ಇಬ್ಬರು ಅರೆಸ್ಟ್ ಆಗಿರೋದು. ಬಹಳಷ್ಟು ಜನ ಇದ್ದಾರೆ ಅನ್ನೋ ಮಾಹಿತಿ ಇದೆ. ಅವರೆಲ್ಲರೂ ಎಲ್ಲಿದ್ದಾರೆ ಅನ್ನುವಂಥದ್ದು ಇನ್ನಷ್ಟೇ ತಿಳಿದು ಬರಬೇಕು. ಸ್ಥಳಕ್ಕೆ ಹೋದಂತಹ ಸಂದರ್ಭದಲ್ಲಿ ಎಲ್ಲರೂ ಕೂಡ ಪರಾರಿಯಾಗಿದ್ರು. ಒಂದಷ್ಟು ಜನ ಇದ್ರು, ಅವರನ್ನು ವಿಚಾರಣೆ ಮಾಡಿದ್ರು. ಆ ನಂತರದಲ್ಲಿ ಇಬ್ಬರು ಬಾಂಗ್ಲಾದೇಶಿಗರ ಬಂಧನ ಆಗಿದೆ. ಜಹೀದುಲ್ ಇಸ್ಲಾಂ, ಫಿರ್ದೋಸ್ ಇವರಿಬ್ಬರೇ ಬಂಧನ ಆಗಿರೋದು. ಹುಲಿಮಂಗಲದ ಪೋಡು ಗ್ರಾಮದಲ್ಲಿ ಇಬ್ಬರನ್ನು ಕೂಡ ಬಂಧಿಸಲಾಗಿದೆ. ಸದ್ಯಕ್ಕೆ ಅವರ ದಾಖಲೆಗಳನ್ನು ಪರಿಶೀಲನೆ ಮಾಡಿದ್ದಾರೆ ಪೊಲೀಸರು ಅನ್ನೋ ಮಾಹಿತಿ ಕೂಡ ಇದೆ. ಕಳೆದ 2 ವರ್ಷಗಳ ಹಿಂದೆ ಅಕ್ರಮವಾಗಿ ಭಾರತಕ್ಕೆ ಬಂದಿದ್ರು ಅನ್ನುವಂಥ ಮಾಹಿತಿ. 2 ವರ್ಷಗಳಿಂದಲೂ ಕೂಡ ಭಾರತದಲ್ಲೇ ನೆಲೆಸಿದ್ರು, ಅಕ್ರಮವಾಗಿ ನೆಲೆಸಿದ್ರು, ಅಕ್ರಮ ದಾಖಲೆಗಳನ್ನು ಹೊಂದಿದ್ರು. ನಕಲಿ ಪಾಸ್ಪೋರ್ಟ್, ನಕಲಿ ಆಧಾರ್ ಕಾರ್ಡ್, ಎಲ್ಲವೂ ನಕಲಿ. ಎಲ್ಲ ಡಾಕ್ಯುಮೆಂಟ್ಗಳನ್ನು ಸೃಷ್ಟಿ ಮಾಡ್ಕೊಳ್ತಾರೆ. ಹುಲಿಮಂಗಲದ ಪೋಡು ಬಳಿ ಸ್ಕ್ರಾಪ್ ಶೆಡ್ ಏನಿತ್ತು ಅಲ್ಲಿ ಕೆಲಸ ಕೂಡ ಮಾಡ್ಕೊಂಡಿದ್ರು. ಈಗ ಇಬ್ಬರನ್ನು ಕೂಡ ಅರೆಸ್ಟ್ ಮಾಡಲಾಗಿದೆ. ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಜೈಶಂಕರ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಅಭಿಷೇಕ್, ಇಬ್ಬರ ಬಂಧನ ಆಗಿದೆ. ಇನ್ನಷ್ಟು ಜನ ಅಲ್ಲಿ ಇದ್ರು ಅನ್ನುವಂಥದ್ದು ಈಗಾಗಲೇ ಗೊತ್ತಿರೋ ವಿಚಾರ. ಅವ್ರ ಬಗ್ಗೆ ಟ್ರೇಸ್ ಔಟ್ ಆಗಿರ್ಬೋದು ಅಥವಾ ಅವ್ರು ಎಲ್ಲಿದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಮಾಹಿತಿಗಳು ಏನಾದರೂ ಇವರಿಬ್ಬರು ಬಿಟ್ಕೊಟ್ಟಿದ್ದಾರಾ? ಪೊಲೀಸರ ತನಿಖೆ ಯಾವ ನಿಟ್ಟಿನಲ್ಲಿ ಸಾಗ್ತಾ ಇದೆ ಅಭಿಷೇಕ್? ಈಗಾಗಲೇ ಇಸ್ಲಾಂ ಮತ್ತೆ ಇನ್ನೊಬ್ಬ ವ್ಯಕ್ತಿ ಬಂಧನ ಆಗಿದೆ. ಆತನಿಂದ ಮತ್ತಷ್ಟು ಮಾಹಿತಿಯನ್ನು ಕಲೆ ಹಾಕುವಂತಹ ಕೆಲಸಗಳನ್ನು ಕೂಡ ಮಾಡಲಾಗ್ತಾ ಇದೆ. ಮತ್ತೆ ಈಗ ಸದ್ಯ ವೆಸ್ಟ್ ಬೆಂಗಾಲ್ ಒಂದು ಕ್ಯಾಂಪ್ನಲ್ಲಿ ಬಹುತೇಕ ಈ ಬಾಂಗ್ಲಾದವ್ರು ಏನಿದ್ದಾರೆ ಅವರು ಬಂದು ಸೇರಿಕೊಳ್ಳುವಂತಹ ಒಂದು ಕೆಲಸಗಳನ್ನು ಕೂಡ ಅಂದರೆ ವೆಸ್ಟ್ ಬೆಂಗಾಲ್ ಒಂದು ನೆಪ ಮಾತ್ರ. ವೆಸ್ಟ್ ಬೆಂಗಾಲ್ನಿಂದ ನಾವು ಬಂದಿದ್ದೀವಿ ಅನ್ನುವಂತಹ ಒಂದು ವಿಚಾರವನ್ನು ಮಾತ್ರ ಹೇಳ್ತಾರೆ. ಆದರೆ ಅದರಲ್ಲಿ ಇಂತಹ ಈ ರೀತಿಯಾಗಿ ಬಾಂಗ್ಲಾದಿಂದ ಹೊರಗಡೆ ಬಂದು ಅಂದರೆ ಓಡಿ ಬಂದಂತಹ ವ್ಯಕ್ತಿಗಳು ಕೂಡ ಸೇರಿಕೊಂಡು ಇಲ್ಲಿ ನೆಲೆಸಿರುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾರೆ. ಈಗ ಸದ್ಯದ ಮಟ್ಟಿಗೆ ನಗರದ ಹೊರವಲಯದಲ್ಲಿರುವಂತಹ ಅಷ್ಟು ಶೆಡ್ಗಳ ಮೇಲೆ ಪೊಲೀಸರು ಈಗಾಗಲೇ ರೇಡ್ ಬಿದ್ದಿರುವಂಥದ್ದು. ರೇಡನ್ನು ಮಾಡಿದ ಬಳಿಕ ಅಲ್ಲಿ ಯಾರ್ಯಾರು ಅಂದರೆ ಕೆಲವೊಂದು ಕರೆಕ್ಟಾಗಿರುತ್ತೆ, ಆದರೆ ಬಹುತೇಕ ವ್ಯಕ್ತಿಗಳೇನಿದ್ದಾರೆ ಅವ್ರದ್ದು ಯಾವುದು ಕೂಡ ಅಂದರೆ ನಕಲಿ ಆಧಾರ್ ಕಾರ್ಡ್ ಆಗಿರಬಹುದು, ಪಾನ್ ಕಾರ್ಡ್ ಆಗಿರಬಹುದು, ಬ್ಯಾಂಕ್ ಅಕೌಂಟ್ ಎಲ್ಲವೂ ಕೂಡ ನಕಲಿ ಆಗಿರುತ್ತೆ. ಈ ಹಿನ್ನೆಲೆಯಲ್ಲಿ ಸದ್ಯ ಅದನ್ನು ವೆರಿಫಿಕೇಶನ್ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾರೆ. ಈಗ ಸಿಕ್ಕಿಬಿದ್ದಿರುವಂತಹ ಇಬ್ಬರು ವ್ಯಕ್ತಿಗಳೇನಿದ್ದಾರೆ ಕಳೆದ 2 ವರ್ಷಗಳಿಂದಲೂ ಕೂಡ ಅನಧಿಕೃತವಾಗಿ ಭಾರತದಲ್ಲಿ ನೆಲೆಸಿರುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಹೀಗಾಗಿ ಅವರ ತೀವ್ರವಾಗಿ ವಿಚಾರಣೆಯನ್ನು ನಡೆಸುವಂತಹ ಒಂದು ಪ್ರಕ್ರಿಯೆಗಳನ್ನು ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸರು ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಬಾಂಗ್ಲಾ ನಿವಾಸಿಗಳು ಏನಿದ್ದಾರೆ ಅವರದೇ ಆದಂತಹ ಒಂದಷ್ಟು ಗ್ರೂಪ್ಗಳನ್ನು ಮಾಡ್ಕೊಂಡಿರ್ತಾರೆ, ಅಂದರೆ ವಾಟ್ಸಪ್ ಗ್ರೂಪ್ಗಳನ್ನು ಮಾಡ್ಕೊಂಡಿರ್ತಾರೆ. ಅವರ ಮೊಬೈಲ್ಗಳನ್ನು ತಮ್ಮ ವಶಕ್ಕೆ ಪಡೆದುಕೊಂಡು ಅದರಲ್ಲಿ ಯಾರ್ಯಾರಿದ್ದಾರೆ ಮತ್ತು ಎಲ್ಲೆಲ್ಲಿದ್ದಾರೆ ಅವರ CDR ರಿಪೋರ್ಟ್ಗಳನ್ನು ತೆಗೆದುಕೊಳ್ಳುವಂತಹ ಒಂದು ಕೆಲಸಗಳನ್ನು ಪೊಲೀಸರು ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಇದರಲ್ಲಿ ಅಂದರೆ ಎಷ್ಟು ಜನ ಬಾಂಗ್ಲಾದವರು ಇದ್ದಾರೆ ಅನ್ನೋದಕ್ಕೆ ಆ ಗ್ರೂಪ್ನ ಏನಿದೆ ಮೆಂಬರ್ಗಳೇನಿದೆ ಅದೆಲ್ಲವನ್ನು ಕೂಡ ವೆರಿಫಿಕೇಷನ್ ಮಾಡ್ತಾ ಇದ್ದಾರೆ. ಅವರ ಅಸಲಿ ಕಾಂಟ್ಯಾಕ್ಟ್ಗಳು ಮತ್ತು ಅವರು ಎಲ್ಲಿಂದ ಬಂದಿದ್ದರು, ಅಟ್ ಪ್ರೆಸೆಂಟ್ ಎಲ್ಲಿದ್ದರು, ಅದೆಲ್ಲದರ ಡೀಟೇಲ್ಸ್ಗಳನ್ನು ಕಲೆ ಹಾಕುವಂತಹ ನಿಟ್ಟಿನಲ್ಲಿ ಈಗ ಹೊಸದಾದಂತಹ ಒಂದು ಟೀಮನ್ನು ಮಾಡಿ ಅಂದರೆ ನಗರದ ಹೊರವಲಯದಲ್ಲಿ ಒಂದು ಟೀಮನ್ನು ಮಾಡಿ ವಿಶೇಷ ಕಾರ್ಯಾಚರಣೆ ಮಾಡುವಂತಹ ಮುಖಾಂತರ ಈ ಬಾಂಗ್ಲಾ ನಿವಾಸಿಗಳೇನಿದ್ದಾರೆ ಅವರನ್ನು ಹೊರದಬ್ಬುವಂತಹ ಒಂದು ಪ್ರಕ್ರಿಯೆಗಳನ್ನು ಕೂಡ ಮಾಡ್ತಾರೆ. ಈಗ ಸದ್ಯ ಇಬ್ಬರನ್ನು ಎನ್ಕ್ವೈರಿ ಮಾಡಲಾಗುತ್ತೆ. ನಂತರ ಇವರ FRRO ಏನಿದೆ ರಾಯಭಾರಿ ಕಚೇರಿಗೆ ಅಲ್ಲಿ ಇವರನ್ನು ಸಬ್ಮಿಟ್ ಮಾಡಲಾಗುತ್ತೆ. ಮತ್ತು ಕೆಲವೊಂದು ವಿಧಿವಿಧಾನಗಳೇನಿದೆ ಅದೆಲ್ಲವನ್ನು ಕೂಡ ಅಂದರೆ ಪೊಲೀಸ್ನಲ್ಲಿ ಕಾನೂನಿನಲ್ಲಿ ಏನೇನು ವೆರಿಫಿಕೇಷನ್ಗಳೇನಿದೆ ಅದೆಲ್ಲವನ್ನು ಕೂಡ ಮಾಡುವಂತಹ ಕೆಲಸಗಳನ್ನು ಕೂಡ ಮಾಡ್ತಾರೆ. ಇನ್ನು ಈ ರೀತಿಯಾದಂತಹ ಸಿಕ್ಕಿಬಿದ್ದಿರುವ ವ್ಯಕ್ತಿಗಳನ್ನು ಇವರು ಒಂದು ಹೊರಗಡೆ ಹಾಕೋದಕ್ಕೆ ಈಗಾಗಲೇ ಮಾದನಾಯಕನಹಳ್ಳಿ ಬಳಿ ಇರುವಂತಹ ಒಂದು ಜೈಲು ಕೂಡ ಇದೆ. ಅಂದರೆ ಈ ರೀತಿಯಾಗಿ ಅಕ್ರಮವಾಗಿ ಒಳಗಡೆ ಬಂದಂತಹ ವ್ಯಕ್ತಿಗಳಿಗೆ ಅವರನ್ನೇ ಇರಿಸುವಂತಹ ಒಂದು ಜೈಲು ಕೂಡ ಇದೆ. ಈಗ ಸದ್ಯ ವಿಚಾರಣೆ ನಡೆಸಿ ಅಲ್ಲಿಗೆ ಕಳಿಸುವಂತಹ ಒಂದು ಪ್ರಕ್ರಿಯೆಗಳನ್ನು ಮುಂದಿನ ಹಂತದಲ್ಲಿ ಮಾಡಲಿದ್ದಾರೆ. ಅಶ್ವಿನಿ. ಆಲ್ ರೈಟ್ ಅಭಿಷೇಕ್, ಥ್ಯಾಂಕ್ ಯು.